ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಈ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ನಿಮಗೆ ಹಲವಾರು ವಿಚಾರಗಳು, ಸಮಸ್ಯೆಗಳಿಗೆ ಪರಿಹಾರಗಳಾಗಿರ್ಬೋದು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು ಪರಿಹಾರಗಳ ಬಗ್ಗೆ ನಮಗೆ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೆಲ್ಲೋ ಒಂದು ಕಡೆ ತುಂಬ ಜನ ಇಷ್ಟಪಡ್ತಿದ್ದಾರೆ, ಯಾವ ಬಿಸ್ನೆಸ್ಸು ಅಥವಾ ಕೆಲಸನ ಆಯ್ಕೆ ಮಾಡ್ಕೊಳ್ಬೇಕು ಗೊತ್ತಾಗ್ತಿರಲಿಲ್ಲ ಇಷ್ಟು ದಿನದಿಂದ. ನಮಗೆ ಈ ಒಂದು ಮಾಹಿತಿ ನಮಗೆ ಭಾಳನೇ ಉಪಯುಕ್ತವಾಗಿದೆ ಅಂತ ಕಮೆಂಟ್ಸ್ನಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಇವತ್ತಿನ ಪ್ರಶ್ನೆ, ಈ ಸಿಂಹ ರಾಶಿಯವರು ಇವರು ಬಿಸ್ನೆಸ್ಗೆ ಯೋಗರ ಅಥವಾ ಜಾಬ್ಗೆ ಹೋಗೋದಕ್ಕೆ ಇವರು ಫಿಟ್ ಆಗಿರ್ತಾರ ಅಥವಾ ಎರಡೂ ಮಾಡುವಂಥ ಯೋಗ ಇರುತ್ತಾ? ಇವರ ಒಂದು ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಕೆಲವೊಬ್ಬರದ್ದು ಡೇಟ್ ಆಫ್ ಬರ್ತ್ ಇರೋದಿಲ್ಲ, ಕೆಲವೊಬ್ಬರದ್ದು ಇರುತ್ತೆ. ಅದರ ಪ್ರಕಾರ ಇಲ್ಲಿ ಎರಡೂ ತರಹದ್ದು ಜನ ಇದ್ದಾರೆ. ಈಗ ರಾವಣ ಆ್ಯಂಡ್ ರಾಮ ಇಬ್ಬರದ್ದು ಒಂದೇ ರಾಶಿ ನಕ್ಷತ್ರ ಆಗುತ್ತೆ. ರಾಮ ಎಲ್ಲಿ, ರಾವಣ ಎಲ್ಲಿ, ಈಗೆಲ್ಲ ಮಾತಾಡ್ತೀವಿ. ಆದರೆ ಜ್ಯೋತಿಷ್ಯನ ಸಬ್ಜೆಕ್ಟ್ ಏನಂತಂದರೆ, ಈ ಅಮಾವಾಸ್ಯೆ ಕತ್ತಲಲ್ಲಿ ಮನೆಯಿಂದ ತೋಟಕ್ಕೆ ನೀವು ಹೋಗಬೇಕಾದ್ರೆ ತುಂಬ ಕತ್ತಲು, ಏನೂ ಕಾಣ್ತಿಲ್ಲ ನಿಮಗೆ ಅಂತಂದರೆ ಯಾವುದರ ಸಹಾಯದಿಂದ ನಾವು ಮನೆಯಿಂದ ತೋಟವನ್ನು ತಲುಪುತ್ತೀವಿ? ಟಾರ್ಚ್ ಹಾಕ್ಕೊಳ್ತಾ ಅದು ನಮ್ಮ ಮುಂದೆ ದಾರಿ ತೋರಿಸ್ತಾ ಹೋಗ್ತಾ ಇರ್ತೀವಿ. ಈ ಜ್ಯೋತಿಷ್ಯ ಅನ್ನೋದು ಕೂಡ ಪ್ರತಿಯೊಬ್ಬ ರಾಶಿಗೂ ಕೂಡ ಟಾರ್ಚ್ ಅಂದರೆ ಬೆಳಕಾಗಿರುತ್ತೆ. ನೀನು ಯಾವ ಗಮ್ಯವನ್ನು ಸೇರಿಕೊಳ್ಳಬೇಕೋ ಆ ಗಮ್ಯ ತಲುಪುತ್ತೀಯಾ ಅಂತ ಅದರ ಅರ್ಥ, ಬೇರೆ ಇನ್ನೇನೋ ಅಲ್ಲ. ಅಂದರೆ ಬಿಸ್ನೆಸ್ ಆಗಿರ್ಬೋದು, ಜಾಬ್ ಆಗಿರಬಹುದು, ನಮ್ಮ ಜಾತಕ ನಮಗೆ ತಿಳಿಸ್ಕೊಡುತ್ತೆ. ಅದು ಎಸ್, ನಾನು ಇಂತಹದ್ದು ಮಾಡಬಾರ್ದಾಗಿತ್ತು, ಮಾಡಿದ್ದೆ, ಫೇಲ್ ಆಗಿದ್ದೆ, ಇಂತಹದ್ದನ್ನು ಮಾಡಿದರೆ ನಾನು ಸಕ್ಸಸ್ ಆಗ್ತೇನೆ ಅನ್ನೋದನ್ನು ತೋರಿಸ್ಕೊಡುವಂಥದ್ದು ಇದೆಯಲ್ಲ, ಅದು ಜ್ಯೋತಿಷ್ಯವಾಗಿರುತ್ತೆ. ಇನ್ನು ನೀವೇನೇನೋ ಕಟ್ಟಕತೆಯಲ್ಲಿ ಕಟ್ಟಲಿಕ್ಕೆ ಬೇಡ, ಅದೊಂದು ಸಬ್ಜೆಕ್ಟ್. ಆ ಸಬ್ಜೆಕ್ಟನ್ನು ಹಿಡಿದು ನಾವು ಹೊರಟ್ರೆ ನಮ್ಮ ಪ್ರಯಾಣ, ನಮ್ಮ ಪಯಣ ಸುಗಮವಾಗಿರುತ್ತೆ ಅಂತ ತೋರಿಸುತ್ತೆ. ಈ ಸಿಂಹ ರಾಶಿಯವರು ಅವಲೋಕವನ್ನು ಮಾಡಿಕೊಡ್ತಕ್ಕಂಥದ್ದು, ಯಾರ್ಯಾರು ಹೈಯರ್ ಎಜುಕೇಷನ್ ಮಾಡಿರ್ತಾರೋ ಅಂತಹ ಸಿಂಹ ರಾಶಿಯವರು ಕಟ್ಟಿಟ್ಟ ಬುತ್ತಿ ಜಾಬಲ್ಲಿರ್ತಾರೆ. ಅದರಲ್ಲೂ ಕೂಡ ಹೆಚ್ಚಿಗೆ ಗೌರ್ಮೆಂಟ್ ಜಾಬ್ ಇರತಕ್ಕಂಥವ್ರು ಕೂಡ ಸಿಂಹರಾಶಿಯವರು ಇರ್ತೀರಿ ಕೂಡ. ಇನ್ನು ಬಿಸ್ನೆಸ್ ಅಂತ ಮಾಡಲಿಕ್ಕೆ ಹೊರಟವರು ಬಹಳ ಬಾರಿ ನೀವು ತುಂಬ ಸಲ ಫೇಲ್ ಆಗಿರ್ತೀರಿ, ನಷ್ಟಕ್ಕೆ ಒಳಗಾಗಿರ್ತೀರಿ, ದುಃಖಕ್ಕೆ ಈಡಾಗಿರ್ತೀರಿ. ನಿಮ್ಮ ಆತ್ಮೀಯರೇ ನಿಮಗೆ ಮೋಸ ಮಾಡಿದ್ದು, ನಿಮ್ಮ ರಕ್ತ ಸಂಬಂಧಿಗಳೇ ನಿಮಗೆ ದ್ರೋಹ ಬಗೆದಿದ್ದು. ಒಂದು ಸಲ ಎಂಥದ್ದು ಗೊತ್ತು, ನೀನು ಬಹುಶಃ 6 ಅಡಿ ಇರ್ತೀಯ, 6.5 ಅಡಿ ಇರ್ತೀಯ, ಒಬ್ಬನೇ ಕೂತ್ಕೊಂಡು ಹತ್ತು ಬಿಡ್ತೀರಿ. ಅಂತಹದ್ದು ನಾನು ಏನು ಗೊತ್ತಾ, ಎಂತೆಂಥವರೂ ಇದ್ದಾರೆ, ಅವರೆಲ್ಲ ಹೇಗೇಗೋ ಮಾಡ್ತಾರೆ. ನಾನು ಯಾವತ್ತೂ ಮೋಸ, ವಂಚನೆ ಈ ಪದಗಳನ್ನ ನೋಡಲಿಲ್ಲ, ಕೇಳಲಿಲ್ಲ, ಮಾತಾಡಲಿಲ್ಲ, ಮಾಡಲಿಲ್ಲ. ಆದರೆ ನನಗೀಗಾಗೋಯ್ತಾ ಅನ್ನೋಂಥದ್ದು ವಂಚನೆ ನಿಮಗೆ ಆಗಿರುತ್ತೆ, ನೋವು ಆಗಿರುತ್ತೆ, ದುಃಖ ಆಗಿರುತ್ತೆ. ಆದರೆ ತಂದೆ ತಾಯಿಗಳನ್ನ ತುಂಬ ಪ್ರೀತಿಸ್ತೀರಿ ನೀವು. ಅಂತಹ ತಂದೆ ತಾಯಿಗಳ ಕೃಪೆ ಈ ಒಂದು ಸಿಂಹರಾಶಿಯವರಿಗೆ ಯಾವ ಜೀವಂಚ ಕಾಲವೂ ಇರುತ್ತೆ. ಪಿತೃಗಳನ್ನು ನಾವು ಪಿತೃ ದೇವತೆಗಳು ಅಂತ ಕರಿತೀವಿ. ಅಂತಹ ಪಿತೃಗಳು ದೇವತೆಗಳ ಸಮಾನರಾಗಿರುತ್ತಾರೆ. ಅವರ ಕೃಪೆ ಇದೆಯಲ್ಲ, ನಿಮಗಾಗುವಂಥ ದಟ್ಟ ದಾರಿದ್ರ್ಯದ ಕಡು ಕಷ್ಟ ಕಾಲವನ್ನು ಇವನು ಯಾರೋ ಮೋಸ ಮಾಡೋ ಮುಖಾಂತರ ಇಂದಿನ ಜನ್ಮದ ಲೆಕ್ಕ ಚುಕ್ತಾಗಿರುತ್ತೆ. ಅಷ್ಟು ಬಿಟ್ಟರೆ ಬೇರೆ ನೀವು ಇನ್ನೇನು ವ್ಯತ್ಯೆ ಪಡಬೇಕಾಗಿಲ್ಲ. ಯಾಕೆ ನಿಮ್ಮಲ್ಲಿ ಮತ್ತಷ್ಟು ಡಿಸೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದೆ. ಪೂರ್ಣವಾಗಿ 1 ವರ್ಷ ಕಾಲ ಕಷ್ಟಪಟ್ಟು ಕಟ್ಟಿದ್ದನ್ನು 1 ನಿಮಿಷದಲ್ಲಿ ಕೆಡಿಬಿರುತ್ತಾರೆ ನಿಮ್ಮ ನಯವಂಚಕರು ಸುತ್ತ ಇರತಕ್ಕಂಥವ್ರು. ಆದರೆ ನಿಮಗೆ ಮತ್ತೂ ಕೆಪಾಸಿಟಿ ಇದೆ, ಅದನ್ನು ನಿರ್ಮಾಣ ಮಾಡಿಕೊಡ್ತಕ್ಕಂಥದ್ದು. ಅಂಥ ಶಕ್ತಿಯನ್ನು ನೀವು ಬಳಸ್ಕೊಂಡು ಎದ್ದೇಳ್ತೀರಿ. ನೀವೇನಾದರೂ ಬಿಸ್ನೆಸ್ಸನ್ನು ಮಾಡ್ತೀನಿ ಅಂತಂದರೆ ದೊಡ್ಡ ಮಟ್ಟದಾಗಿ ಮಾಡಲಿಕ್ಕೆ ನಾನು ಹೊರಡಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಎಂತಹದ್ದು ಅಂತಂದರೆ, ಈ ರಾಜಕೀಯವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೊಂಡು ಅದರಲ್ಲೂ ಕೂಡ ನಿಮ್ಮ ಒಂದು ಕ್ಯಾರೆಕ್ಟ್ರ್ ಯಾರ್ಯಾರಿಗೆ ಹೋಲಿಕೆ ಆಗುತ್ತೆ ಅಂತಂದರೆ, ಈ ಕರ್ಕಾಟಕ ರಾಶಿಯವರೆಗೂ, ಆಮೇಲೆ ಧನುಸ್ಸು ರಾಶಿಯವರೆಗೂ, ಈ ಮೀನರಾಶಿಗೂ, ಮೇಷರಾಶಿಗೂ, ವೃಶ್ಚಿಕ ರಾಶಿಯವರೆಗೂ ಕೂಡ ವಿಶೇಷವಾದ ಕಾಳಜಿ ತೋರಿಸ್ತಕ್ಕಂಥದ್ದು. ಇವ್ರ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಇರಬೇಕು. ಇದು ಬಿಟ್ಟು ಬೇರೆ ರಾಶಿಗಳ ಜೊತೆ ಅಷ್ಟಕ್ಕಷ್ಟೇ ಇರುತ್ತೆ, ಮಧ್ಯಮ ಇರುತ್ತೆ, ಉತ್ತಮ ಇರಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮವಾಗಿರ್ತಕ್ಕಂಥದ್ದನ್ನು ಮಾಡ್ಕೊಳ್ತೀನಿ ಅಂತಂದರೆ ಭೂಮಿಗಳಿಗೆ ಸಂಬಂಧಪಡ್ತಕ್ಕಂತಹ ವ್ಯವಹಾರ ವ್ಯಾಪಾರವನ್ನು ಮಾಡಿಕೊಳ್ತಕ್ಕಂತಹದ್ದು. ಇನ್ನು ಸ್ಕೂಲು ಕಾಲೇಜನ್ನು ಕಟ್ಟಿ ದೊಡ್ಡ ಮಟ್ಟಕ್ಕೆ ಬೆಳೆಸ್ತೀನಿ ಅಂತಂದರೂ ಕೂಡ ನಿಮ್ಮ ಕೈಲಿ ಆಗ್ತಕ್ಕಂತಹದ್ದು. ಇನ್ನು ನಾನು ಹೆಚ್ಚಿಗೆ ಕಾಳಜಿ ತೋರಿಸ್ತಾ ಇದ್ದೀನಿ ಇಂತಹದ್ದು ಮಾಡಬೇಕು ಅಂತಂದಾಗ, ಅದರ ನಿಮ್ಮ ರಾಶ್ಯಾಧಿಪತಿ ಎಲ್ಲಿ ಇದ್ದಾನೆ, ಯಾರ ಜೊತೆಗಿದ್ದಾನೆ ಅಂತಕ್ಕಂತಹದ್ದು ಒಂದು ಏನು ನಾನು ಈಗಷ್ಟೇ ನಿಮಗೆ ಹೇಳಿದ ರಿಪೋರ್ಟ್ ಅಂತ, ಆ ರಿಪೋರ್ಟ್ ನೋಡಿಕೊಂಡು ಮುಂದುವರೆದಾಗ ಅದರಲ್ಲಿ ಅಂಶಕುಂಡ್ಲಿಯು ರಾಶಿಕುಂಡ್ಲಿ ಕೂಡ ಚೆಕ್ ಮಾಡ್ಕೊಳ್ತಾ ನಿಮ್ಮ ಭಾಗ್ಯಾಧಿಪತಿ ಯಾರ ಜೊತೆಗಿದ್ದಾನೆ,
ನಿಮ್ಮ ಅದೃಷ್ಟದ ಸಂಖ್ಯೆ ಎಲ್ಲಿ ಇದೆ ಅನ್ನೋದನ್ನು ಕಂಡುಹಿಡ್ಕೊಂಡು ಹೊರಡ್ತೀವಿ ಅಂತಂದರೆ ಮಾತ್ರ ಬರೆದಿಟ್ಕೊಳ್ಳಿ. ನೀವು ಯಾವ ದಾರಿಯಲ್ಲಿ ನಿಮ್ಮದಾಗಿರೋ ಪಯಣ ಸುಗಮವಾಗಿ ಸೇರಬೇಕು ಅಲ್ಲಿ ಸೇರ್ತಕ್ಕಂಥದ್ದು. ಆದರೆ ಇಷ್ಟ ದೈವವನ್ನು ಹೆಚ್ಚಿಗೆ ಪೂಜೆ ಮಾಡ್ತಾ ಬನ್ನಿ. ಮಾತಾಪಿತೃಗಳ ಆಶೀರ್ವಾದ ಪ್ರತಿನಿತ್ಯ ಪಡೆದುಕೊಳ್ತಕ್ಕಂಥದ್ದು. ಓಂ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಇವು ನಿಮಗೆ 4 ಮುಖ್ಯ ದ್ವಾರಗಳಾಗಿರ್ತವೆ ಸಿಂಹರಾಶಿವರೆಗೆ. ನಿಮ್ಮ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ನಿಮ್ಮಲ್ಲಿರ್ತಕ್ಕಂತಹ ಗುರಿ ಇದೆಯಲ್ಲ, ಯಾರಿಗಿರ್ಲಿಕ್ಕೂ ಸಾಧ್ಯವಿಲ್ಲ. ಆದರೆ ಮಲ್ಟಿಪಲ್ ಏನೇನೋ ಮಾಡೋಕ್ಕೆ ಹೋಗಿ ಅವ್ರು ಹೇಳಿದ್ದು ಇವ್ರು ಹೇಳಿದ್ದು ಮಾಡ್ಕೋಕೆ ಸುಟ್ಕೊಂಡು ಬೇಜಾರಾಗಿರ್ತೀರಿ. ಒಬ್ಬರಾಗಿ ಯೋಚನೆ ಮಾಡಿ ಎದ್ದೇಳಲಿಕ್ಕೆ, ದೊಡ್ಡ ಮಟ್ಟದ ಒಂದು ಅಂತಸ್ತಿನ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನಿಮಗೆ ಶಕ್ತಿ ಇದೆ. ಖಂಡಿತ ಗುರುಗಳೇ. ಒಟ್ಟಿನಲ್ಲಿ ಸಿಂಹರಾಶಿಯವರಿಗೆ ಒಂದು 3-4 ರಾಶಿ ಕಾಂಬಿನೇಷನ್ಸ್ ಅವ್ರ ಜೊತೆ ಪಾರ್ಟ್ನರ್ಶಿಪ್ ತೊಗೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಗೌರ್ಮೆಂಟ್ ಆಗಿರ್ಬೋದು, ಬಿಸ್ನೆಸ್ನಲ್ಲಿ ಸಾಕಷ್ಟು ಲಾಸ್ನ ಕಂಡಿರ್ತಾರೆ ಅಂತ ಹೇಳಿದ್ರಿ. ಆದರೆ ತಂದೆ ತಾಯಿ ಆಶೀರ್ವಾದದೊಂದಿಗೆ ಅವರು ಕೆಲಸವನ್ನು ಶುರು ಮಾಡಿದ್ರೆ ಸಕ್ಸಸ್ ಅನ್ನುವಂಥದ್ದು ಅವ್ರದ್ದಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಸಿಂಹರಾಶಿ ಆಗಿತ್ತು ಅಂತಂದರೆ ಯಾವ ರೀತಿ ನೀವು ಕೆಲಸಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ, ಯಾವ ಒಂದು ಫ್ಲೋನಲ್ಲಿ ನೀವು ಹೋಗಬೇಕಾಗತ್ತೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.